ಅವ್ರ ಮುಖ ನಾನು ನೋಡಲ್ಲ, ನನ್ನ ಪ್ರಭಾವತಿ. ಯಾಕೆಂದರೆ ಮನೇಲಿ ತುಂಬ ತೊಂದರೆ ಇದೆ ಅಣ್ಣ, ಅದಕ್ಕೆ ಏನಿಲ್ಲ. ಅತ್ತಿಗೆ ಆದವರು ಸರಿಯಾಗಿ ಇದು ಮಾಡೋದು, ಸರಿಯಾಗಿ ನೋಡಲ್ಲ, ಅದಕ್ಕೆ ತೊಂದರೆ ಆಯಿತು. ಸರಿಯಾಗಿ ಊಟ ನೀರೆಲ್ಲ ಕೊಡ್ತಾರೆ, ಆದರೆ ಸುಮ್ಮನೆ ಜಗಳ ಕಾಯೋದು ಅಷ್ಟೇ. ಅದಕ್ಕೆ ಸರಿ ಇಲ್ಲ. ಒಂದು ದಿವಸ 2 ದಿವಸ ಇಟ್ಕೊಡ್ತಾರೆ, 3ನೇ ದಿವಸ ಹೋಗಮ್ಮ ಅಂತಾರೆ. ಎಲ್ಲಿಗೆ ಹೋಗೋದು ಗೊತ್ತಾಗಲ್ಲಲ್ವಾ. ತಮ್ಮ ಬಂದು ನೋಡ್ಕೊತಾ ಇದ್ದಾನೆ ಅಣ್ಣ ಅಷ್ಟೇ. ಅಕ್ಕ ತಮ್ಮ ಅಷ್ಟೇ, ಇನ್ಯಾರು ಬರಲ್ಲ ಅಣ್ಣ. ಗಂಡ ಇಲ್ಲ, ಹೋಗ್ಬಿಟ್ಟಿದ್ದಾನೆ, ಮಕ್ಕಳಿಲ್ಲ ಸರ್. ನನ್ನ ರತ್ನ ಅಂತ, ನಂದು ಮಂಗಳೂರು. ಇವ್ರದ್ದೊಂದು ಆರ್ಟಿಕಲ್ ಬಂದಿತ್ತು 13ನೇ ಇಸ್ವಿ ಸುಧಾದಲ್ಲಿ. ಅದನ್ನು ನಮ್ಮ ಮಂಗಳೂರಲ್ಲಿ ಇವರಿಗೆ ಸನ್ಮಾನ ಮಾಡಿದರು. ಆ ಆರ್ಟಿಕಲ್ ನಾನು ಓದಿ ನಾನು ಮತ್ತೆ ಇಲ್ಲಿ ಬಂದಿದ್ದೆ. ಅಂದರೆ ಇಲ್ಲಿಗೆಲ್ಲ ನಮ್ಮ ಸಂಬಂಧಿಕರ ಮನೆಗೆ. ಆಗ ನೋಡುವಾಗ ನನಗೆ ಇಷ್ಟ ಆಯಿತು, ಅದಕ್ಕೆ ಬಂದು ಸೇರಿ. ಎಲ್ಲರಿದ್ದಾರೆ ಅಂದರೆ ನನಗೆ ಎಲ್ಲರೂ ಅಂದರೆ ವಿಚಾರಿಸ್ಕೊಳ್ಳುವಾಗ ಎಲ್ಲರನ್ನು ಮಕ್ಕಳಿದ್ದ ತಾಯಂದಿರೇ ಇದ್ದಾರೆ. ಎಲ್ಲ ಮಕ್ಕಳು ಚಿಕ್ಕ ಒಳ್ಳೆ ಒಳ್ಳೆ ಪೋಸ್ಟಲ್ಲಿದ್ದವರೇ ಇದ್ದಾರೆ. ಅದಕ್ಕೆ ನನಗೂ ಮನಸ್ಸಾಯಿತು. ನಮ್ಮ ಹೆಸರು ರತ್ನಮ್ಮ, ಚಿಕ್ಕಬಳ್ಳಾಪುರ. ನಮಗೆ ಮನೇಲಿ ತೊಂದರೆ ಆಯಿತು. ನಮ್ಮಣ್ಣ ಮನೆಗೆ ಕಳಿಸ್ಬಿಟ್ರು. ನಮ್ಮಣ್ಣ ಇದ್ದರು, ನೋಡ್ಕೋತಾಯಿದ್ರು. ನಮ್ಮಣ್ಣ ತೀರೋದ್ರು. ಇವಾಗ ನಮ್ಮ ತಂಗಿ ನೋಡ್ಕೋತಾರೆ. ನಿಮ್ಮ ಗಂಡ ಮಕ್ಕಳು ಇದ್ದಾರೆ. ಅವ್ರಿಗೆ ಇಷ್ಟ ಇಲ್ಲ ನಾನು ಹೇಳೋದು ಅವ್ರ ಹೆಸರು ನನಗೆ. ಇಲ್ಲ, ಗಂಡ ತೀರೋದು. ಮಕ್ಕಳು ಇದ್ದಾರೆ. ತೊಂದರೆ ಅಂದರೆ ಮದುವೆಗಳು ಅವೆಲ್ಲ ಮಾಡ್ಕೊಂಡ್ರು. ಹೆಂಗಂದರೆ ಹಂಗೆ ಅವರು ಒಂಥರ ಇದು ಮಾಡಿದ್ರು. ಮನೇಲಿ ಅವ್ರವ್ರು ಬೇರೆ ಬೇರೆ ಹೋದರು. ನಮ್ಮ ಮನೆಯವರು ನಾವು ಇದ್ದಿದ್ದು. ನಮ್ಮ ಮನೆಯವರು ನಮ್ಮ ತಾಯಿ ಮನೇದು ಆಸ್ತಿ ಸ್ವಲ್ಪ ಇತ್ತು. ಅದಕ್ಕೆ ನಮ್ಮ ಅಣ್ಣನಿಗೆ ಹುಷಾರಿರಲಿಲ್ಲ, ಮಾರಬೇಕಿತ್ತು. ಅವ್ರು ಸಾಲ ಜಾಸ್ತಿ ಆಗಿತ್ತು, ಆಪ್ರೇಷನ್ಗಳಾಗಿ ಸೈನ್ ಮಾಡಬೇಕಿತ್ತು. ನಂದು ಸೈನ್ ಮಾಡಿದೆ, ಆಸ್ತಿ ಮಾರೋಕ್ಕೆ ಇರಲಿಲ್ಲ. ಸೈನ್ ಮಾಡೋಕ್ಕೆ ಬಂದಿದ್ದಕ್ಕೆ ನಿನ್ನ ಮನೆ ಒಳಗೆ ಬರಬೇಡ ಅಂತ ಕತ್ತಿಡ್ದು ಆಚೆಗ್ದವ್ರು. ಇನ್ನೇನು ನಮ್ಮ ಅಣ್ಣನಿಗೆ ನಮ್ಮ ತಂಗಿಗೂ ಮದುವೆ ಆಗಿಲ್ಲ. ಆಗಿಲ್ಲ. ಅವರು ನಂದೊಬ್ಬಳದೇ ಆಗಿರೋದು, ಎಲ್ಲ ಇವ್ರಿಗೆ ಆಗ್ತಿತ್ತು. ಬೇಕಾಗಿ ನನ್ನ ಅವ್ರಿಗೂ ಇವ್ರಿಗೂ ಮದುವೆಗಳೆಲ್ಲ ಸ್ವಲ್ಪ ಇದಾಗಿ ನಮ್ಮ ಮನೇಲಿ ಬರ್ತಾ ಇರಲಿಲ್ಲ, ನಮ್ಮ ತಾಯಿ ಮನೆಯಿಂದ ಯಾರು. ಅದಕ್ಕೆ ಅವ್ರು ಬರದೇ ಇರೋದು ಸಿಟ್ಟಿಗೆ ನನ್ನ ಮನೆಯಿಂದ ಹೊರಗೆ ದಬ್ಬಿದ್ರು. ನೀನು ಸೈನ್ ಮಾಡೋದಾದರೆ ಮನೆಗೆ ಬರಬೇಡ ಅಂತ. ಈಗ ಅವ್ರು ನಮ್ಮ ಕಷ್ಟಕ್ಕೆಲ್ಲ ಆಗಿ ಎಲ್ಲಕ್ಕೆ ನಮಗೂ ಸೌಕರ್ಯ ಮಾಡಿರೋವಾಗ ನಾವು ಸೈನ್ ಮಾಡದೇ ಇರೋದು ತಪ್ಪಲ್ವಾ. ಸೈನ್ ಮಾಡಿದ್ದಕ್ಕೆ ಮನೆಯಿಂದ ಹೊರ್ಗೆ ಹಾಕಿದ್ರು. ಹೊರ್ಗೆ ಹಾಕ್ತೀವಿ ಅಂದರೆ ನೀನು ಸೈನ್ ಮಾಡದೇ ಇದ್ದರೆ ಇರು, ಸೈನ್ ಮಾಡೋದಾದ್ರೆ ನಮ್ಮ ಮನೇಲಿ ಇಟ್ಕೊಳ್ಳಲ್ಲ, ಕತ್ತಿಡ್ದು ಆಚೆಗೆ ದೊಬ್ಬಿಟ್ರು. ನಾನು ಕಾನೂನು ಪ್ರಕಾರವಾಗಿ ಏನೇನು ನಾನು ಕೊಡಬೇಕು ಅದು ಕೊಡೋದ್ರೆ ನಿನಗೇನು ಕೊಡೋದು, ನೀನು ಕೇಳೋರ್ಗೆ ಮಾಡೋರು ಯಾರಿದ್ದಾರೆ ಅಂತ ಹೊರಗಡೆಗೆ ತಳ್ಳೋದ್ರು. ಬಂದುಬಿಟ್ಟೆ ಅವಾಗ ನಮ್ಮ ತಾಯಿ ಮನೆಗೆ. ಎಷ್ಟು ಮಕ್ಕಳು? 3 ಜನ, 2 ಹೆಣ್ಣು 1 ಗಂಡು. ಅವರು ಎಲ್ಲ ಒಬ್ಬರು ಮಾರ್ಕೆಟಿಂಗಲ್ಲಿದ್ದಾರೆ, ಒಬ್ಳು ಗಂಡ, ದೊಡ್ಡೋಳು ಗಂಡ ಇಲ್ಲೇ ಇದ್ದಾರೆ, ಅಮೃತಹಳ್ಳಿ ಹತ್ರ ಇಲ್ಲೇ ಇದ್ದಾರೆ. ಅವನು ಎಲೆಕ್ಟ್ರಿಕಲ್ ಇಲ್ಲಿದ್ದಾನೆ, ಇದರಲ್ಲಿ ವಸಂತ ನಗರ. ಎಷ್ಟು ವರ್ಷ ಆಯ್ತು ಡಿಪ್ಲೊಮಾ? ನಾ ಬಂದು ಇಲ್ಲಿಗೆ 6 ವರ್ಷ ಆಯಿತು. ಅಲ್ಲ, ನಮ್ಮ ತಾಯಿ ಮನೆಗೆ ಹೋಗ್ತೀನಿ. ಅವ್ರ ಮಕ್ಕಳು ನಾನು ನೋಡಲಿಲ್ಲ. ಅವ್ರ ಮುಖ ನಾನು ನೋಡಲ್ಲ, ನನ್ನ ಮುಖ ಅವ್ರು ಬೇಡ. ನನ್ನ ಗಂಡನ ಮಕ್ಕನೂ ನಾನು ನೋಡೋಕೆ ಹೋಗಲಿಲ್ಲ ಸತ್ತಾಗ. ಹೋಗಲಿಲ್ಲ. ಆ ಕತ್ತಿಡ್ದು ಆಚೆಗೆ ದೊಬ್ಬಿ ನೀನು ಬರಲೇಬೇಡ ಅಂತ ಅನ್ನಲ್ಲ ತಾಯಿ ಮನೆಗೆ. ಅದಕ್ಕೆ ನಾನು ಅಂದೆ, ಮನೆ ಬಿಟ್ಟು ಕಳಿಸ್ತಾ ಇದೆಯಾ, ನೀನೇ ಕತ್ತಿಡ್ದು ಆಚೆಗೆ ದೊಬ್ಬಿ, ನಾನು ಸತ್ತರೆ ನೀನು ಬರಲ್ಲ, ನೀನು ಸತ್ತರೆ ನಾನು ಬರಬೇಡ, ನನ್ನ ಮುಖ ನೋಡಬೇಡ ಅಂತ ನಾನು ಇದು ಮಾಡಿದೆ. ಅದಕ್ಕೆ ಅವ್ನು ಸತ್ರು ಹೋಗಲಿಲ್ಲ. ಅವ್ರು ಹೇಳಿದ್ರಲ್ಲ, ನಾನು ಇಲ್ಲೇ ತೆಗೆದಾಕಿದೆ ತಾಳೆ ಅವೆಲ್ಲ. ನಮ್ದು ಹೇಳಿದ್ರೆ ಒಂದು 10 ಪಿಕ್ಚರ್ ತೆಗಿಬೋದು ಸರ್, ಹೇಳೋಕೆ ಅಷ್ಟು ಇಷ್ಟ ಆಗಲ್ಲ ಅಷ್ಟೆ. ಎಲ್ಲ ಇಲ್ಲೇ ಇದ್ದಾರೆ ಬೆಂಗಳೂರಲ್ಲೇ, ಒಬ್ಬಳು ಮಾತ್ರ ಚಿಂತಾಬಳ್ಳಿಯಲ್ಲಿದ್ದಾರೆ. ನಮ್ಮ ಕತೆ ಕೇಳಿದ್ರೆ ತುಂಬ ಇದಾಗುತ್ತೆ. ನಾವು ಯಾವಾಗ ಬಂದರೂ ಇಲ್ಲಿ ನಮಗೆ ಇದು ತವ್ರ ಮನೆ ಇದ್ದಂಗೆ. ನಮ್ಮ ಅಕ್ಕರು, ನಮ್ಮ ಯಜಮಾನ್ರು ತಂಗಿ. ನಮ್ಮ ಮಗಳು ಇದ್ರಾಗ ಹೆಚ್ಚಾಗ್ಬಿಟ್ಟಿಲ್ಲ. ಮಗಳು ಅವಳೊಬ್ಳು ಬಂದು ಹೋಗ್ತಾಳೆ ಅಷ್ಟೇ. ಮಕ್ಕಳು ಗಂಡು ಮಕ್ಕಳು ಮಾಡಲ್ಲ, ಯಾರು ಮಾಡಲ್ಲ. ಯಾಕೆ ಮಾಡಲ್ಲ, ಬರಲ್ಲ ಅವರು. ನಾವೇನು ಮಾಡೋಣ, ಬರಲ್ಲ. ಒಬ್ರು ಬರೋಲ್ಲ ಅಷ್ಟೇ. ಒಬ್ರು ಮಗಳು ಅವಳೇ ಬರ್ತಾಳೆ ಅಷ್ಟೇ. ರಾಜಲಕ್ಷ್ಮಿ ನಮ್ಮ ಮಗಳು ಗಂಡ ಇಲ್ಲಿ ಇದ್ದಾರೆ, ಇಲ್ಲಿ ಬಂದಿದೆ. ಒಬ್ಬಳೇ ಮಗಳು. ಇಲ್ಲಿ ಅಲ್ಲಿ ತಮ್ಮ ಅಣ್ಣ ಎಲ್ಲ ಇದ್ದಾರೆ, ಅವ್ರಿಗೆ ಸಂಸಾರ ಇದೆ. ಅಲ್ಲಿ ಅವ್ರು ನೋಡ್ಕೊಳ್ಳಿಲ್ಲ, ಇಲ್ಲಿ ಬಂದಿದೆ. ಮಗ ಇಲ್ಲ, ಒಬ್ಬಳೇ ಮಗಳು. ಇಲ್ಲ, ಅವ್ರಿಗೆ ಅತ್ತೆ ಮಾವ ಎಲ್ಲ ಇದ್ದಾರೆ, ನಾನು ಹೋಗೋಕ್ಕಾಗಲ್ಲ. ಅತ್ತೆ ಮಾವ ಇದ್ದರೆ ಹೋಗಿಲ್ಲ. ನಿರ್ಮಲ, ಇಲ್ಲಿ ನಮ್ಮ ಯಜಮಾನ್ ತೀರೋದ್ರು. ನಮ್ಮ ಯಜಮಾನ್ ತೀರೋಗಿ 2 ವರ್ಷ ಆಯಿತು. ನನ್ನ ಯಾರು ನೋಡ್ಕೊಳ್ಲಿಲ್ಲ, ಅಮ್ಮ ನೋಡ್ಕೋತಾರೆ.
ಯಾಕೆ ಮಕ್ಕಳಿಲ್ವಾ? ಮಕ್ಕಳಿಲ್ಲ. ನಮ್ಮ ಅಣ್ಣ ತಮ್ಮದಿರು ಇದ್ದಾರೆ, ನಮ್ಮನ್ನ ಯಾರು ನೋಡ್ಕೋತಾ ಇಲ್ಲ. ನಾನು ಇಷ್ಟಪಟ್ಟು ಮದುವೆ ಮಾಡ್ಕೊಂಬಂದಿದ್ಯಾ, ನಮ್ಮ ಜಾತಿಗೆ ಬರಬೇಡ ಅಂತ ಓಡಿಸಿದ್ರು. ನಾನು ಇಷ್ಟಪಟ್ಟು ಮದುವೆ ಮಾಡ್ಕೊಂಬಂದಿದ್ದೆ, ನಮ್ಮ ಕಡೆ ಬರಬೇಡ ಅಂತ ಸೇರಿಸಿದ್ರು. ನಾವು ವಾಚ್ಮ್ಯಾನ್ ಕೆಲಸ ಮಾಡ್ತಾಯಿದ್ದೋ, ನಮ್ಮ ಓನರು ಕರ್ಕೊಂಬಂದು ಅಮ್ಮನ ಪರಿಚಯ ಕರ್ಕೊಂಬಂದು ಸೇರಿಸಿದ್ರು ಬೀಗರು. ಅಂದರೆ ನಿಮ್ಮ ಲವ್ ಮ್ಯಾರೇಜಾ? ನಾವು ಲಿಂಗಾಯತರು. ಮದುವೆ ಮಾಡ್ಕೊಂಡಿದ್ದು ಕುರುಬರು. ಅದಕ್ಕೆ ಏನು ಮಾಡಿದ್ರು, ಅವರು ನಮ್ಮನೆ ಕಾಲಿಡಬೇಡ, ಬೇರೆ ಒಂದು ಮದುವೆ ಆಗಿದೆ ಅಂತ ಗೆಟ್ ಔಟ್ ಅಂತ ಆಚೆ ಕಳಿಸಿದ್ರು. ಅವನಿರೋ ತನಕ ಚೆನ್ನಾಗಿದ್ಲು. ಅವ್ನು ಸತ್ತ ಮೇಲೆ ಯಾರು ಸೇರಿಸ್ತಾ ಇದ್ದೆ ಇಲ್ಲಿ ಮಾಡ್ತಾರೆ, ನಮ್ಮ ಬೀಗರು ನಾವು ಹೆಣ್ಣು ಕೊಟ್ಟಿದ್ದೀವಿ, ಅವರು ನೋಡಿಬಿಟ್ಟು ನೋಡಿ ಸ್ವಲ್ಪ ಏನಾದರೂ ಸಹಾಯ ಮಾಡಿ, ಪಾಪ ಪಾಪ ಹೆಂಗಸು ತುಂಬ ಕಷ್ಟಪಡ್ತಾಳೆ ಹೀಗೆ ಅಂದರು. ಬಂದಿಲ್ಲಿದ್ದಾಳೆ. ಎಲ್ಲ ಇವರೇ ನೋಡ್ಕೊಳ್ಳೋದು. ನನ್ನ ಹೆಸರು ಕಮಲಮ್ಮ ಅಂತ. ನಮ್ಮ ಯಜಮಾನ್ರಿಗೆ ಇಲ್ಲ, ನನ್ನ ಮಗ ಇದ್ದಾನೆ, ತುಂಬ ಚೆನ್ನಾಗಿ ನೋಡ್ಕೋತಾನೆ. ನನಗೇನು ತಾಪತ್ರೆ ಇಲ್ಲ. ಮನೆಯೊಳಗೆ ಮಗಳಿದ್ದಾಳೆ. ನಾನು ಸುಮ್ಮನೆ ಬೇಜಾರಾಗಿ ಇಲ್ಲಿಗೆ ಬಂದುಬಿಟ್ಟಿದ್ದೀನಿ. ಏನು ಬೇಜಾರು? ಮನೇಲಿ ಇರೋಕ್ಕೆ ಒಂಥರ ಬೇಜಾರು. ಅದಕ್ಕೋಸ್ಕರ ನಾವು ಬ್ರಾಹ್ಮಣರು, ಏನೋ ಅಮ್ಮ ನಂಗೆ ತುಂಬ ಚೆನ್ನಾಗಿ ನೋಡ್ಕೋತಾರೆ, ಅದಕ್ಕೋಸ್ಕರ ಬಂದುಬಿಟ್ಟೆ. ಇನ್ನು ತಿರ್ಗಾ ಮನೆಗೆ ಹೋಗ್ತೀನಿ. ನನ್ನ ಮಗನೂ ಚೆನ್ನಾಗಿ ನೋಡ್ಕೋತಾನೆ. ಮಗ ಚೆನ್ನಾಗಿ ನೋಡ್ಕೊಂಡು ಇಲ್ಲಿಗೆ ಯಾಕೆ ಬಂದ್ರಿ? ಸುಮ್ಮನೆ ಬಂದಪ್ಪ, ಬೇಜಾರಾಯಿತು ಮನೆ ಕಡೆ, ಅದಕ್ಕೋಸ್ಕರ ಓಡಿ ಬಂದೆ ಇಲ್ಲಿಗೆ. ಆಶ್ರಮದಲ್ಲಿ ಇರೋಣ ಒಂದು ಸ್ವಲ್ಪ ದಿನ ಅಂತ. ನನಗೇನು ಒಬ್ಬ ಮಗಳು ಒಬ್ಬ ಮಗ, ಯಾತಕ್ಕೆ ಜಗಳ ಮಾಡಬೇಕು ಇಬ್ಬರ ಹತ್ರ? ಹೇಳಿ, ನೀವೇನೇನಾಗಿದ್ರಿ? ಇಂದಿರಾ ಗಾಂಧಿ ಮನೆಗೆ ಹೋಗಿದ್ದು? ಹೇಳಿ, ನಿಮ್ಮ ಹಿನ್ನೆಲೆ ಹೇಳಿ. ಇಂದಿರಾ ಗಾಂಧಿ ಮನೆಗೆ ಹೋಗಿದ್ನಪ್ಪ. ಆಮೇಲೆ ಏನೇನೋ ಈಗೆಲ್ಲ ಮರ್ತೋಯ್ತು ನನಗೆ. ಹೇಳೋಣ ಅಂತಂದರೆ ಮರ್ತೋಗಿದ್ದೀನಿ. ನೀವೇ ಎಲ್ಲ ತಿಂಡಿ ರೊಟ್ಟಿ ಮಾಡಿಕೊಡ್ತಾ ಇದ್ದೇವೆ ಇಂದಿರಾ ಗಾಂಧಿಗೆ. ಯಾವಾಗಲೂ ರೊಟ್ಟಿ ಅವಳಿಗೆ. ಇಲ್ಲಿ ಡೆಲ್ಲಿಲಿ ನಮ್ಮ ಮನೇಲಿ ಇಲ್ಲಿ ಬಂದಾಗ ಬಂದಿದ್ರು. ಅವ್ರೂರು ಇದು ಮಂಗಳೂರು ಅಲ್ಲ, ಮಂಗಳೂರು, ನಮ್ಮ ಚಿಕ್ಕಮಂಗ್ಳೂರು. ಅಲ್ಲಿಗೆ ಬಂದಿದ್ರು. ಅವ್ರಿಗೆ ಎಲೆಕ್ಷನ್ಗೆ ನಿಂತಿದ್ರಲ್ಲ, ಆಗ ಏನು ತಾಪತ್ರಯ, ತುಂಬ ತಾಪತ್ರಯ ಅವರಿಗೆ. ಹಾಗಾಗಿ ಬಂದು ನಮ್ಮ ಮನೇಲಿ ಇದ್ರು ಅವರು. ಇಂದಿರಾ ಗಾಂಧಿ ಅವರು ನಿಮ್ಮಲ್ಲಿ ಇದ್ರಾ? ಹ್ಞೂ, ಎಲೆಕ್ಷನ್, ಚಿಕ್ಕಮಗಳೂರು ಎಲೆಕ್ಷನ್ ಇದ್ದಾಗ. ಎಲೆಕ್ಷನ್ ಇದ್ದಾಗಲೇ ನಮ್ಮ ಮನೆಗೆ ಬಂದಿದ್ದಪ್ಪ ಅವರು. ನಮ್ಮ ಯಜಮಾನ್ರು ಫ್ರೀಡಮ್ ಫೈಟರು. ಏನು ಹೆಸರು? ರಾಮಸ್ವಾಮಿಗಳು ಅಂತ. ಯಾವ ಊರವರು? ಚಿಕ್ಕಮಂಗ್ಳೂರೇ, ನಮ್ಮ ಚಿಕ್ಕಮಂಗ್ಳೂರು. ಮೂಡಿಗೆರೆ, ಚಿಕ್ಕಮಂಗ್ಳೂರು ಹತ್ರ ಮೂಡಿಗೆರೆ. ಏನು ತಾಪತ್ರಯ ಇಲ್ಲ ನನಗೆ. ಮನೆ ಒಳಗೆ ಚೆನ್ನಾಗಿ ನೋಡ್ಕೋತಾರೆ. ನಾನು ಅಮ್ಮನಿಗೋಸ್ಕರ ಇಲ್ಲಿಗೆ ಬಂದಿದ್ದೀನಿ. ಅಮ್ಮನ ಕಂಡ್ರೆ ನಂಗೆ ತುಂಬ ಇಷ್ಟ. ಅಮ್ಮನಿಗೋಸ್ಕರ ಬಂದುಬಿಟ್ಟೆ. ಯಾಕೆ ಹೇಳ್ತಿದ್ದೀರಿ? ಬೇಜಾರಾಯಿತು ನನಗೆ, ಕಣ್ಣಲ್ಲಿ ನೀರು ಬಂದುಬಿಡುತ್ತೆ. ನಾ ಹೋಗ್ಬೇಕಾದ್ರೆ ದಿನ ನನ್ನ ಕಳಿಸಕ್ಕೆ ದಿನ ಬರಬೇಕು. ಅಮ್ಮ ನೀವಿರಬೇಕು. ಅಮ್ಮ ಒಬ್ಬರು ಸಾಕಪ್ಪ ನನಗೆ, ಯಾರು ಬೇಡಪ್ಪ. ನಂಗೆ ಅಷ್ಟು ಸಂತೋಷ. ಏನೋ ಯಜಮಾನ್ರು ಇದ್ದ ಕಾಲದಲ್ಲೇ ನಮ್ಮ ಮನೇಲಿ ಬೇಕಾದಂಗೆ ನಡೀತಿತ್ತಪ್ಪ. ಯಾವಾಗಲೂ ಜನ ಬರೋರು ಮನೆಗೆ. ಯಜಮಾನ್ರು ರಾಜಕೀಯದವರು, ಯಾವಾಗಲೂ ಜನ ಇರೋರು ಮನೆ ಒಳಗೆ. ನನಗೆ ಹೊರಗಡೆಗೆ ಬರೋಕ್ಕಾಗ್ತಾ ಇರಲಿಲ್ಲ. ಹೇಳಿ, ನಿಮ್ಮ ಕಾಂಗ್ರೆಸ್ನಲ್ಲಿ ಇದ್ದಿದ್ದು ಯಜಮಾನ್ರು. ಹಾಗಾಗಿ ನನಗೆ ವಿಪರೀತ ಕೆಲಸ ಮನೆ ಒಳಗೆ. ಇಂದಿರಾ ಗಾಂಧಿ ನಮ್ಮ ಮನೆಗೆ ಬಂದಿದ್ದಾರೆ. ನಾನು ನಮ್ಮ ಮನೆಯಿಂದ ಕೈಯಿಂದ ರೊಟ್ಟಿ ಮಾಡಿಕೊಟ್ಟೆ ಅವರಿಗೆ. ಹಾಗಾಗಿ ನನಗೂ ಅವ್ರಿಗೂ ಭಾಳ ಆಗೋಯ್ತು ಸ್ನೇಹ. ನಾನು ಅವರು ಚೆನ್ನಾಗಿದ್ದು ಇಲ್ಲಿಂದ ಈ ಎಲೆಕ್ಷನ್ ಮುಗಿಸ್ಕೊಂಡು ಹೋಗೋ ತನಕ ನಾನು ಬಿಟ್ಟೇ ಇರ್ತಿರ್ಲಿಲ್ಲ. ಅವರು ಹೋಗಬೇಡ ಕಣೆ ಕಮಲಾ, ನೀನು ಹೋಗಬೇಡ ಕಣೆ ಅಂತೇಳಿ. ಹಾಗೆ ಏನೋ ಒಂಥರ ನಡೆದು ಹೋಯ್ತು, ನಡೆಸ್ಕೊಂಡ್ಬಿಟ್ಟು. ಆಗ ಏನಿದೆ, ಈಗ ಏನೂ ಇಲ್ಲ. ಕಮಲಮ್ಮ, ಇನ್ನೊಂದು ಪ್ರಶ್ನೆ. ಈಗ ಹುಡುಗಿಯರು ಯಾಕೆ ಹೆಚ್ಚಿಗೆ ಮದುವೆ ಆದಮೇಲೆ ಅತ್ತೆ ಮಾವನ್ನ ಸೇವೆ ಮಾಡಲ್ಲ? ಅದೇನೋ ನನಗೇನು ಗೊತ್ತಿಲ್ಲ ಕಣಮ್ಮ. ಹೌದಾ? ನನಗೆ ಗೊತ್ತಿರೋದು ನಮ್ಮ ಮನೇಲಿ ನನಗೆ ಅತ್ತೆ ಇದ್ದರು, ಮಾವ ಇರಲಿಲ್ಲ. ನಮ್ಮ ಅತ್ತೆ ಇರೋ ತನಕ ನಮ್ಮ ಭಾವಂದ್ರು ಇದ್ದರು ನೋಡ್ಕೊಳ್ಳೋದು. ನಮ್ಮ ಕಾಲ, ಈ ಕಾಲದ್ದು ಹೇಳಿ. ಈ ಕಾಲದ್ದೇನೋ ನಂಗೆ ಗೊತ್ತಿಲ್ಲ ಕಣಮ್ಮ. ನನಗೇನು ಅರ್ಥನೇ ಆಗಲ್ಲ ಈಗಿನ ಕಾಲದಲ್ಲಿ. ಜೋರು ಮಾಡಬಾರ್ದು, ಅವ್ರಿಗೆ ಇರಿಸ್ಕೋಬೇಕು ಅಂತೂ ಗೊತ್ತಿಲ್ಲ ಈ ಜನಗಳಿಗೆ, ಅಲ್ವೇನಮ್ಮ? ಹೇಗೆ ಏನು ಚೆನ್ನಾಗಿರ್ಬೋದು,
ಮನೇಲಿ ಇಟ್ಕೊಂಡು ಏನು ಇರೋಲ್ಲ ಅವರು, ಬೇಕಂತಲೇ ಇರೋಲ್ಲ. ಇದ್ರು ಅಂತಾರೆ, ಅವ್ರು ಪರಿಹಾರ ಮಾಡ್ತಾರೆ. ಅದ್ರ ಬಗ್ಗೆ ನನಗೆ ಯಾವುದು ತೊಂದರೆ ಇಲ್ಲ ಅವರಿರೋ ಮಠ. ಅದಕ್ಕಾಗಿ ನಾನು ಇದ್ದೀನಿ. ಇದು ನಮ್ಮ ಶಂಕರಿ ಬಳಗದ ಕಿಚನ್. ಇಲ್ಲೇ ನಾನು ಡೈಲಿ ಬಂದು ಅಡುಗೆ ತಿಂಡಿ ಎಲ್ಲ ಮಾಡುವುದು. ಇಲ್ಲಿ ಗ್ರೈಂಡರ್ ನೆನೆಸಿಟ್ಬಿಟ್ಟು ಹೋಗ್ತೀನಿ, ಬೆಳಗ್ಗೆನೆ ಗ್ರೈಂಡರ್ಗೆ ಹಾಕೊಂಡ್ಬಿಡ್ತೀನಿ. ಮತ್ತು ರೇಷನ್ ಎಲ್ಲ ಇಲ್ಲಿ ಸ್ಟಾಕ್ ಮಾಡ್ಕೊಂಡಿರ್ತೀನಿ, ಇನ್ನೊಂದು ಸ್ವಲ್ಪ ಅಲ್ಲಿಟ್ಟಿರ್ತಾರೆ, ಖಾಲಿ ಆದಂಗೆಲ್ಲ ಕೊಡ್ತಾ ಇರ್ತಾರೆ. ಆಮೇಲೆ ನೀರು ವ್ಯವಸ್ಥೆನೂ ಅಷ್ಟೇ ತುಂಬ ಚೆನ್ನಾಗಿದೆ. ಮತ್ತು ಕುಡಿಯೋಕ್ಕೆ ನೀರು ಬೇರೆ ಇದೆ, ಅದು ಇದೆ. ಯಾವುದಕ್ಕೂ ತೊಂದರೆ ಏನು ಅಂತ ಇಲ್ಲ. ಇಲ್ಲಿ ಏನೇನು ಅಡುಗೆ ಮಾಡ್ತೀರಿ ನೀವು? ನಾವು ಬೆಳಿಗ್ಗೆ ಬಂದು ಲೀಸ್ಟ್ ಇಟ್ಟಿದ್ದಾರೆ, ಬೇಕಾದ್ರೆ ಇಲ್ಲಿ ನೋಡಿ. ಟೈಮ್ ಟೇಬಲ್ ಇದೆ ಇಲ್ಲಿ. ಈ ಲೀಸ್ಟ್ ಪ್ರಕಾರ ನಾನು ಮಾಡ್ಕೊಂಡು ಹೋಗ್ತೀನಿ. ಇವತ್ತು ಯಾವ ಶುಕ್ರವಾರ? ಇವತ್ತು ಶುಕ್ರವಾರ ಅವಲಕ್ಕಿ ಮಾಡಿದ್ದೆ ಬೆಳಿಗ್ಗೆ. ಸಾಯಂಕಾಲ ಇಲ್ಲಿ ಉಸ್ಲಿ ಕೊಡ್ತೀನಿ. ಒಂದೊಂದು ದಿವಸ ಅದು ಚೇಂಜ್ ಆಗುತ್ತೆ. ಫ್ರೂಟ್ಸ್ ಇದ್ರೆ ಫ್ರೂಟ್ಸು ಆ ಥರ, ಅದು ಮಾತ್ರ ಚೇಂಜ್ ಆಗುತ್ತೆ. ಈ ಕಡೆದೆಲ್ಲ ಕಂಪಲ್ಸರಿ. ಮಧ್ಯಾಹ್ನದ ಊಟ ತರಕಾರಿ ಸಾಂಬಾರು ಇರುತ್ತೆ, ಸೊಪ್ಪಿನ ಹುಳಿ ಇರುತ್ತೆ, ಒಂದೊಂದ್ಸರಿ ಕಾಳು, ಹುರುಳಿ ಕಾಳನ್ನ ನೆನೆಸ್ಬಿಟ್ಟು ಮೊಳಕೆ ಕಟ್ಟಿದ್ದು ಅದು ಸಾಂಬಾರು ಇರುತ್ತೆ. ಆಮೇಲೆ ಬಸ್ಸಾರು, ಈ ಥರ ಎಲ್ಲ ಇರುತ್ತೆ. ಈಗ ಹಿರಿಯರದು ಒಬ್ಬೊಬ್ರದ್ದು ಒಂದು ಟೇಸ್ಟ್ ಇರುತ್ತೆ, ಹೆಂಗೆ ಎಲ್ಲರೂ ಒಂದೇ ಊಟ ಆಗ್ತದೆ? ಒಬ್ಬೊಬ್ರು ಒಂದೊಂದು ಹೇಳ್ತಾರೆ, ಅಂದರೆ ರುಚಿಯಾಗಿರುತ್ತೆ. ಆವಾಗ ಅವ್ರಿಗೆ ಆಯ್ತು ಅಜ್ಜಿ ಖಾರ, ಒಬ್ರು ಪ್ರಭಾ ಆಂಟಿ ಖಾರ ಅಂತಾರೆ, ಸರಿ ಆಂಟಿ ಖಾರ ಕಮ್ಮಿ ಮಾಡ್ತೀನಿ ಅಂತ ಹೇಳ್ತೀನಿ. ನೋಡಿದ್ರೆ ಅದು ಕರೆಕ್ಟಾಗೇ ಇರುತ್ತೆ, ಅವ್ರು ಹೇಳ್ತಾ ಇರ್ತಾರೆ ಅಷ್ಟೇ. ಊಟ ಮಾಡೋದು ಮಾಡ್ತಾರೆ, ಅಂದರೆ ಖಾರ ಅಷ್ಟೊಂದು ಮಾಡಲ್ಲ. ಎಲ್ಲರಿಗೂ ಅಜ್ಜಿದಿರ್ಗೆ ಯಾವ ಥರ ಮಾಡಬೇಕೋ ಅದೇ ಥರನೇ ಮಾಡಿಸ್ತಾರೆ ಅಮ್ಮ. ಅವ್ರ ಪ್ರಕಾರನೇ ಮಾಡಿರ್ತೀನಿ. ಇವಾಗೆಲ್ಲ ಸರಿ ಹೋಗ್ಬಿಟ್ಟಿದೆ, ಕಲ್ತ್ಕೊಂಡಿದ್ದೀನಿ ಅದೇ ಥರ. ಎಷ್ಟು ಖಾರ ಹಾಕಬೇಕು ಎಲ್ಲ ಹೇಳ್ಕೊಟ್ಟಿದ್ದಾರೆ ಅಮ್ಮ. ಅಷ್ಟೇ ಇದರಲ್ಲೇ ಹೋಗ್ತೀನಿ, ಕರೆಕ್ಟಾಗೇ ಇರುತ್ತೆ. ಸ್ನೇಹಿತರೆ, ನೀವು ಇದುವರೆಗೂ ನಮ್ಮ ಸರೋಜಮ್ಮನವರ ಕಥೆ ಕೇಳಿದ್ರಿ ಮತ್ತು ಈ ಆಶ್ರಮದ ವೃದ್ಧಾಶ್ರಮದ ಕಥೆ ಕೂಡ ಕೇಳಿದ್ರಿ. ನನಗೆ ಭಾಳ ಭಾವುಕನಾದ ಈ ಕಥೆ ಎಲ್ಲ ಕೇಳಿ. ಮುಖ್ಯವಾಗಿ ಸ್ನೇಹಿತರೆ, ಇವರು ಬನಶಂಕರಿ 6ನೇ ಹಂತ, ಉತ್ರಳ್ಳಿನ ಸ್ವಲ್ಪ ಮುಂದೆ ನಮ್ಮ ತುರಳ್ಳಿ ದಾಟದ ಮೇಲೆ ಬರುತ್ತಲ್ಲ, ಅಲ್ಲಿ 100/100 ಸೈಟಲ್ಲಿ ಮಡಿಲು ಅಂತ ಹೇಳಿ ಒಂದು ವೃದ್ಧಾಶ್ರಮ ಮಾಡ್ತಾರೆ, ನಿಮ್ಗೆ ಈಗಾಗಲೇ ಹೇಳಿದ್ದಾರೆ. ಅದಕ್ಕೆ ಸಹಾಯ ಮಾಡಲು ಇಚ್ಛಿಸುವ ದಾನಿಗಳು ಮುಂದೆ ಬನ್ನಿ, ಉದಾರವಾಗಿ ದಾನ ಮಾಡಿ. ನೀವು ಕಳಿಸುವ ಪ್ರತಿಯೊಂದು ರೂಪಾಯಿನೂ ಲೆಕ್ಕ ಕೊಡುವುದು ಅಮ್ಮನ ಜವಾಬ್ದಾರಿ, ನನ್ನ ಜವಾಬ್ದಾರಿ. ATG ಅಂದರೆ ಡೊನೇಷನ್ಗೆ ಟ್ಯಾಕ್ಸ್ ಎಕ್ಸೆಂಪ್ಷನ್ ಸಿಗುವಂಥ ಕ್ಲಾಸ್, ಅದು ಇನ್ಕಮ್ ಟ್ಯಾಕ್ಸ್ ಕ್ಲಾಸು. ಅದೆಲ್ಲ ಇದೆ, ಬಳಸ್ಕೊಳ್ಳಿ. ಒಳ್ಳೆಯ ಕೆಲಸಕ್ಕೆ ಒಂದಷ್ಟು ಒಳ್ಳೆಯ ಕೆಲಸ ಮಾಡೋಣ. ಕೈಯಾದ ಸಹಾಯ ಮಾಡಿ. ಆಗಲಿ.